ಪ್ರತಿಯೊಬ್ಬರು ತಮ್ಮ ಜನ್ಮ ಕುಂಡಲಿಯಲ್ಲಿ ರಾಹು ಮತ್ತು ಕೇತುವಿನ ಸಂಕೇತ ಏನಂತ ಪ್ರಥಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ರಾಹುವಿನ ಒಂದು ಸಂಕೇತ ಏನಪ್ಪ ಅಂದರೆ, ತಾವು ಈ ಜನ್ಮದಲ್ಲಿ ಇಹ ಜನ್ಮದಲ್ಲಿ ಏನೆಲ್ಲ ಅಚೀವ್ಮೆಂಟ್ ಮಾಡ್ತೀರಾ ಅನ್ನೋದನ್ನು ಸೂಚಿಸುತ್ತೆ. ಕೇತುವಿನ ಒಂದು ವಿಚಾರದಲ್ಲಿ ನಾವು ನೋಡಿದ್ರೆ ದಾನವನ್ನು ಏನು ಮಾಡಬೇಕು ಅಂತ ಸೂಚಿಸುತ್ತೆ. ಆದರೆ ಇಲ್ಲಿ ನಮ್ಮ ಒಂದು ಜೀವನ ನಾವು ಮಾಡುವಂಥ ತಪ್ಪೇನಪ್ಪ ಅಂದರೆ, ರಾಹು ಅಸ್ತಿತ್ವದಲ್ಲಿದ್ದಾಗ ನಾವು ಅಚೀವ್ಮೆಂಟ್ ಬಗ್ಗೆ ಯೋಚನೆ ಮಾಡಲ್ಲ, ಅದರ ಬಗ್ಗೆ ವಿರುದ್ಧವಾಗಿ ನಾವು ಅದನ್ನು ಯೋಚನೆ ಮಾಡ್ತೀವಿ. ಅದರಿಂದ ಏನಾಗ್ತಾ ಇದೆ, ತಮಗೆ ಲುಕ್ಷಾಣಗಳು, ತಮ್ಮ ಅಚೀವ್ಮೆಂಟ್ಗೆ ತಾವು ಹೋಗ್ಲಿಕ್ಕೆ ತಾವು ಆಗ್ತಾ ಇಲ್ಲ. ಅದೇ ಕೇತು ದಶ ಬಂದಾಗ ಆ ದಶದಿಂದ ಅಟ್ಯಾಚ್ಮೆಂಟ್ ಆಗಿಬಿಡ್ತೀರಿ. ಅದಕ್ಕೆ ಏನಂತ ಯಾವುದು ದಾನ ಮಾಡಬೇಕಾದ್ರ ಬಗ್ಗೆ ತಾವು ಯೋಚನೆ ಮಾಡೋದಿಲ್ಲ. ಈ ಎರಡು ವಿಚಾರವನ್ನು ತಾವು ಸೂಕ್ತವಾಗಿ ತಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ತಮ್ಮ ಜನ್ಮ ಜಾತಕದಲ್ಲಿ ರಾಹು ಮತ್ತು ಕೇತುವಿನ ಅರ್ಥ ಏನು ಅಂತ ತಾವು ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ, ಅದೇ ತಮ್ಮ ಜನ್ಮ ಜಾತಕವನ್ನು ತಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ತಮ್ಮ ಕೆರಿಯರ್ ಗ್ರೋತ್ ಆಗಿರ್ಬೋದು, ಪರ್ಸನಲ್ ಗ್ರೋತ್ ಆಗಿರ್ಬೋದು, ತಮ್ಮ ಮುಂದೆ ರಾಹುವಿನ ಕೇತುವಿನ ಮುಖಾಂತರವೇ ಪ್ರಾರಂಭವಾಗುತ್ತೆ.